ಮಾಧ್ಯಮದ ಮೂಲಕ ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ನಾವು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಇದಿಷ್ಟು ನಮ್ಮದು ಏನಂತಾರೆ ಈ ಸೇವೆಗಾಗಿ ನಡಿಗೆ ಇರುವಂಥ ಒಂದು ಉದ್ದೇಶ. ಮುಖ್ಯವಾಗಿ ಈ ಒಂದು ದಿವ್ಯಾಂಗ ಜನರನ್ನು ಈ ಮುಖ್ಯವಾಹಿನಿಗೆ ಸೇರಿಸುವಂಥದ್ದು ಮತ್ತು ಅವರ ಒಂದು ಸುಸ್ಥಿರ ಭವಿಷ್ಯದ ಕುರಿತು ಜಾಗೃತಿ ಮೂಡಿಸೋದು. ನಮಗೆಲ್ಲ ಗೊತ್ತಿದೆ ಇವತ್ತು ನಮ್ಮದು ಯಾವುದಾದ್ರು ಅಂತಾರಾಷ್ಟ್ರೀಯ ಅಂಗವಿಕಲರ ದಿನಾಚರಣೆಯ ಥೀಮ್ ಕೂಡ ಈ ವರ್ಷ ವಿಷಯ ಕೂಡ ಅದೇ ಇದೆ. ಏನಂದರೆ ಇದು ಈ ದಿವ್ಯಾಂಗ ಜನರ ನಾಯಕತ್ವವನ್ನು ವೃದ್ಧಿ ಮಾಡುವ ಮೂಲಕ ಅವರನ್ನು ಒಳಗೊಳ್ಳುವಿಕೆ ಅಂದರೆ ಮುಖ್ಯವಾಹಿನಿಗೆ ತರುವಂಥದ್ದು ಮತ್ತು ಅವರ ಸುಸ್ಥಿರ ಭವಿಷ್ಯಕ್ಕಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋದು ನಮ್ಮ ಇವನ್ UN ವಿಶ್ವಸಂಸ್ಥೆಯ ಒಂದು ಫೋಕಸ್ ಕೂಡ ಈ ವರ್ಷದ್ದು ಗಮನ ಆ ಕಡೆ ಇದೆ. ಸೊ ಅದಕ್ಕೋಸ್ಕರ ನಾವು ಕೂಡ ಇದರ ಒಂದು ಜಾಗೃತಿ ಇವರನ್ನ ದಿವ್ಯಾಂಗ ಜನರನ್ನ ಈ ಮುಖ್ಯವಾಹಿನಿಗೆ ತರುವಂಥದ್ದು, ಅವರನ್ನು ಒಳಗೊಳ್ಳುವಿಕೆ ಮಾಡುವಂಥದ್ದು ಮತ್ತೆ ಅವರ ಸುಸ್ಥಿರ ಭವಿಷ್ಯಕ್ಕಾಗಿ ಸೊ ಒಂದು ಜಾಗೃತಿಯನ್ನ ನಾವು ಜನರಲ್ಲಿ ಉಂಟು ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಧನ್ಯವಾದಗಳು. ಸೊ ಮೇಬಿ ನಮ್ಮ ಜೊತೆ ಸೇವಾ ಇನ್ ಆಕ್ಷನ್ ಜೊತೆ ಅರುಣಚೇತನ ಮತ್ತೆ ಮನೋನಂದನ ಇದು ಒಂದೇ ಅಂಬ್ರೆಲಾ ಕೆಳಗಡೆ ನಾವೆಲ್ಲ ಒಟ್ಟಾಗಿ ಒಂದೇ ಕೆಲಸ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಜೊತೆಯಲ್ಲಿ ಎಲ್ಲರೂ ಒಂದೇ ಧ್ಯೇಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು 3 ಸಂಸ್ಥೆಗಳು ಒಂದು ಅಂಬ್ರೆಲಾ ಕೆಳಗಡೆ ನಾವು ಸೇವೆ ಸಲ್ಲಿಸ್ತಾ ಇರೋದ್ರಿಂದ 3 ಕಡೆಯಿಂದನೂ ಜನ ಬಂದು ಸೇರ್ತಾರೆ ಅವತ್ತು. ಮತ್ತೆ ಇದರ ಜೊತೆಗೆ ಕಾಲೇಜ್ ವಿದ್ಯಾರ್ಥಿಗಳು, ಅನೇಕ ಪೋಷಕರು ಮತ್ತೆ ಸಮಾಜದ ಕಾಳಜಿ ಇರುವವರು ಎಲ್ಲರೂ ಬಂದು ಇದರಲ್ಲಿ ತೊಡಗಿಸ್ಕೊಳ್ತಾರೆ. ಧನ್ಯವಾದ. ಸೊ ಮುಕ್ತಾಯ ಅಲ್ಲಿ ಕರ್ನಾಟಕ ರೆಡ್ಡಿ ಜನಸಂಘ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ಮುಕ್ತಾಯ ಆಗುತ್ತೆ. ಮುಕ್ತಾಯ ನಂತರ ಅಂದ್ರೆ ಅದು 1.6 ಕಿಲೋಮೀಟರ್ ಅನ್ನ ನಾವು ಕ್ರಮಿಸ್ತಾ ಇದ್ದೀವಿ. ಸೊ ಈ ನಡಿಗೆಯಲ್ಲಿ ಯಾರೆಲ್ಲ ಇರ್ತಾರೆ ಅಂದ್ರೆ ನಮ್ಮ ದಿವ್ಯಾಂಗ ಜನ ಮಕ್ಕಳು ಮತ್ತೆ ಯುವಕರು, ಆಮೇಲೆ ಈ ಕಾಲೇಜ್ ವಿದ್ಯಾರ್ಥಿಗಳು, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು, ಫ್ಯಾಮಿಲಿ, ಕುಟುಂಬವನ್ನು ನಾವು ಆಹ್ವಾನ ಮಾಡಿದ್ದೀವಿ. ಸೊ ಅಂದರೆ ಎಲ್ಲರೂ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ ಅಂತ ಕರೆ ನೀಡಿರೋದ್ರಿಂದ ಇವನ್ ಫ್ಯಾಮಿಲೀಸ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಈ ನಡಿಗೆಗೆ ಇವನ್ ನಮ್ಮ ಇದು MP ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಅವರು ಒಪ್ಕೊಂಡಿದ್ದಾರೆ ಬರೋದಕ್ಕೆ. ಮತ್ತೆ ಅವರು ಈ ನಡಿಗೆಯಲ್ಲಿ ನಮ್ಮ ಈ ದಿವ್ಯಾಂಗ ಜನರೊಂದಿಗೆ ನಡಿಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಅವರು ಈ ನಡಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇದು ಅವರು ನಮಗೆ ನೀಡಿರುವಂಥ ಒಂದು ಭರವಸೆ. ಸೊ ಆಮೇಲೆ ಇದು ಆ್ಯಕ್ಚುಲಿ ಇದರ ಒಂದು ನಮ್ಮದು ಈ ಸೇವೆಗಾಗಿ ನಡಿಗೆ ಅನ್ನೋದು ನಾವು ಈಗ 40ನೇ ವರ್ಷದ ಅಂಗವಾಗಿ ನಾವು ಇದನ್ನು ಹಾಕ್ಕೊಂಡಿದ್ದೀವಿ. ಸೊ ಏಪ್ರಿಲ್ 3, 2025ಕ್ಕೆ ನಾವು ಈ 40 ವರ್ಷ ಪೂರೈಸ್ತಾ ಇದ್ವಿ. ಆದರೆ ಈಗ ಇದರ ಒಂದು ಆರಂಭ. ಸೊ ಈಗಲೇ ನಾವು ಈ ಒಂದು ಸೇವೆಗಾಗಿ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಮೂಲಕ ಅದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ನಾವು ಏನಂತೀರ ಕಾರ್ಯಕ್ರಮಗಳನ್ನ ಈ 40ನೇ ವರ್ಷದ ಪೂರೈಸುವ ಸಂಬಂಧವಾಗಿ ಹಮ್ಮಿಕೊಳ್ಳೋರಿದ್ದೀವಿ. ಇದು ಪ್ರಾರಂಭ. ಸೊ ಸೇವೆಗಾಗಿ ನಡಿಗೆ. ಸೊ ನಾವು ನಿಮ್ಮಲ್ಲಿ ಕಳಕಳಿ we've been working for various disabilities in the last 40 years. We are planning to start our celebration of 40 years with this walk so that we create more awareness among people and about the disabilities, about the organizations and the hardships of the disabled people. We also through this want to reach out to people so that if there are more people among the who need help, we always come forward to help them. So this is just a line of awareness programs and celebration of 40 years, and also take advice and inputs from people like you as to how we can improve our services better. This is what the whole thing is all about. We will be starting from ST at Rangamandira, and the walk will end at Reddy Johnson Institution, School College. It will be about 1.7 kilometers as we will be walking with the disabled children as much as they can, and we are expecting about 600-700 of our volunteers, friends, disabled people, their family to be walking.
like you. We hoping about 700 volunteers, and we are providing them with a t-shirt and cap so that everybody is identified that this is a group walking. That is the idea.